ಕರ್ತನ ಮಹಾಕೃಪೆಯಿಂದ ಎಫೆಸು ಸಭೆಯನ್ನು, ಸ್ಮುರ್ನ ಸಭೆಯನ್ನು, ಪೆರ್ಗಮ ಸಭೆಯನ್ನು, ತುವತೈರ ಸಭೆಯನ್ನು, ಸಾರ್ದಿಸ್ ಸಭೆಯನ್ನು ದಾಟಿ ಬಂದಿದ್ದೇವೆ. 5 ಸಭೆಗಳನ್ನು ನಾವು ದಾಟಿ ಬಂದಿದ್ದೇವೆ ಅಂದ್ರೆ ಅರ್ಥ 5 ಸಭೆಗಳಿಗೂ ಕರ್ತನ ಅಂತ ಯೇಸು ಕ್ರಿಸ್ತನು ಆ ಸಭೆಗಳಿಗೆ ತನ್ನನ್ನು ತಾನು ಪರಿಚಯ ಮಾಡಿಕೊಂಡಿರುವ ರೀತಿ ಮತ್ತು ಆ ಸಭೆಗಳಲ್ಲಿರುವಂತ ಮೆಚ್ಚುಗೆ ಕಾರ್ಯಗಳು, ವಾಟ್ ಆರ್ ದ ಥಿಂಗ್ಸ್ ದಟ್ ಆರ್ ಟು ಬಿ ಅಪ್ರಿಶಿಯೇಟೆಡ್, ಕಮೆಂಡೇಶನ್, ಏನೇನನ್ನ ಕಮೆಂಡ್ ಮಾಡಬೇಕು, ಏನೇನನ್ನ ಅಪ್ರಿಶಿಯೇಟ್ ಮಾಡಬೇಕು ಅವನ್ನ ಕ್ರಮವಾಗಿ ಮೊದಲು ಅಪ್ರಿಶಿಯೇಟ್ ಮಾಡಿ ಆದ ನಂತರ ಅದರಲ್ಲಿರುವಂತಹ ನ್ಯೂನತೆಗಳನ್ನು, ಅದಕ್ಕೆ ಬೇಕಾದ ಎಚ್ಚರಿಕೆಗಳನ್ನು ಕೂಡ ನೀಡುತ್ತಾ, ಆ ಎಚ್ಚರಿಕೆಗಳನ್ನು ನೀಡಿದ ನಂತರ ಹೇಗೆ ಕ್ರಮಪಡಿಸ್ಕೊಳ್ಬೇಕು ಅಂತ ಕೂಡ ಒಂದು ಮಾರ್ಗೋಪಾಯವನ್ನು ತಿಳಿಸುತ್ತಾ ಅಂತ್ಯದಲ್ಲಿ ಆ ಸಭೆಯ ಕುರಿತು ಹೇಳುತ್ತಾ ಕಿವಿಯುಳ್ಳವನು ಕೇಳಲಿ, ಎಲ್ಲಾ ಸಭೆಗಳಿಗೂ ಕೂಡ ಕೇಳಲಿ ಎಂಬುದಾಗಿ ಹೇಳುವಂತಹದನ್ನ ನಾವು ಗಮನಿಸ್ತೇವೆ. ಪ್ರಿಯರೇ, ನಮ್ಮ ಸತ್ಯವೇದ ಅಧ್ಯಯನದ ಉದ್ದೇಶ ಏನಂತ ಹೇಳಿದ್ರೆ, ವಿ ಆರ್ ಗೋಯಿಂಗ್ ಇಂಟರ್ಲೈನಿಯರ್ ಮೆಥಡ್ ಆಫ್ ಸ್ಟಡಿ. ವಚನದ ನಂತರ ವಚನವನ್ನ, ಆ ವಾಕ್ಯದಲ್ಲಿರುವಂತಹ ಅಂತರಾರ್ಥವನ್ನು, ಆತ್ಮೀಯ ಅರ್ಥವನ್ನು ನಾವು ಗ್ರಹಿಸಿಕೊಂಡು ಅದರಲ್ಲಿ ಸತ್ಯವೇದಾನುಸಾರವಾಗಿ ಸತ್ಯವೇದದ ಉಲ್ಲೇಖಗಳೊಂದಿಗೆ ಅರ್ಥ ಮಾಡಿಕೊಳ್ಳುತ್ತಾ ಗ್ರಹಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತೇವೆ. ಅದನ್ನು ಓದುವವರು, ಅದನ್ನು ಕೇಳುವವರು, ಅದನ್ನು ಅನುಸರಿಸಿ ನಡೆಯುವವರು ಧನ್ಯರು. ಗ್ರಹಿಸಿಕೊಳ್ಳುವುದು ಮಾತ್ರವಲ್ಲ, ಈಗಾಗಲೇ ಪ್ರಿಯ ಸಹೋದರರು ಪ್ರಾರ್ಥನೆಯಲ್ಲಿ ಜ್ಞಾಪ ಮಾಡಿಕೊಂಡ ಹಾಗೆ, ಇಟ್ಸ್ ನಾಟ್ ಓನ್ಲಿ ಟು ಹಿಯರ್ ಟು ದ ವರ್ಡ್ ಆಫ್ ಗಾಡ್, ಬಟ್ ವಿಲ್ ಲೆಟ್ ಅಸ್ ಇಂಪ್ಲಿಮೆಂಟ್, ವಿಲ್ ಲೆಟ್ ಅಸ್ ಪುಟ್ ಇಟ್ ಇನ್ ಪ್ರಾಕ್ಟೀಸ್. ಅದನ್ನ ಆ ಪ್ರಕಾರವಾಗಿ ನಾವು ನಡೆಯುವವರ ಹಾಗೆ ಇರೋ ಹಾಗೆ, ದೇವರ ಆತ್ಮನ್ನು ನಡೆಸುವ ಹಾಗೆ ನಾವು ಆ 5 ಸಭೆಗಳ ಸಂದೇಶಗಳನ್ನು ಕೇಳಿಸ್ಕೊಳ್ತಾ ಬಂದೆವು. ಈ ದಿನದ ಆ ಪೀಠಿಕೆ ಸಾರ್ದೀಸು ಸಭೆಯನ್ನು ಮುಗಿಸಿ ಫಿಲಡೆಲ್ಫಿಯಾ ಸಭೆಗೆ ಹೋಗೋದಕ್ಕಿಂತ ಮುಂಚೆ ದ ಟೈಮ್ ಲೈನ್ ಆಫ್ ದ ಸಾರ್ದಿಸ್ ಚರ್ಚ್, ಸಾರ್ದಿಸ್ ಸಭೆಯಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್, ಅಂದ್ರೆ ಎಷ್ಟು ಖಾರವಾಗಿ, ಎಷ್ಟು ತೀವ್ರವಾಗಿ ದೇವರಾತ್ಮನು ಸಾರ್ದಿಸ್ ಸಭೆಯನ್ನ ತಾನು ಒಂದು ಮಾತನ್ನ ಹೇಳುತ್ತಾ ಗಮನಿಸಿ ನೋಡ್ತೇವೆ. ನಾವಿಲ್ಲಿ ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 1ನೇ ವಚನದ ಮಧ್ಯಭಾಗ ನಾನು ಓದ್ತಾ ಇದ್ದೇನೆ. ಜೀವಿಸುವವನು ಎಂದು ಹೆಸರು ನಿನಗಿದ್ದರೂ ಸತ್ತವನಾಗಿದ್ದು ಎಂಬುದನ್ನು ಬಲ್ಲೆನು. ಇಟ್ಸ್ ಆಲ್ಮೋಸ್ಟ್ ಎ ಡೆಡ್ ಚರ್ಚ್. ಸತ್ತವನಾಗಿದೆ ಎಂದು ಬಲೆನು ಎಂಬುದಾಗಿ ಜೀವಸ್ವರೂಪನಾದ ದೇವರು ತಾನೇ ಸಾರ್ದಿಸ್ ಸಭೆ ಕುರಿತು ಹೇಳುತ್ತಾ, ವೆರಿ ಇಂಟ್ರೆಸ್ಟಿಂಗ್. ಅದ ನಂತರದ ವಚನವೇ, ಎಚ್ಚರವಾಗಿರು, ಸಾಯುವ ಹಾಗಿದ್ದ ಉಳಿದವುಗಳನ್ನು ದೃಢಪಡಿಸು ಅಂತ ಒಂದು ಪ್ರೀತಿಯ ಮತ್ತೊಂದು ದೃಢಪಡಿಸುವಂತ ಕೆಲಸಗಳನ್ನು ಮಾಡು ಎಂಬುದಾಗಿ ಹೇಳುವುದನ್ನು ನಾವು ಕಾಣ್ತೇವೆ. ಹಾಗಾದರೆ ದೇವರ ಮಹಾಪ್ರೀತಿ ಎಷ್ಟು ಮಟ್ಟಿಗೆ ಇದೆ ಎಂಬುದನ್ನು ನಾವು ಧ್ಯಾನಿಸ್ತಾ ಬಂದಾಗ 4ನೇ ವಚನಕ್ಕೆ ಬರ್ತೇವೆ. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 4ನೇ ವಚನದಲ್ಲಿ, ಆದರೂ ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವ ಸ್ವಲ್ಪ ಜನರು ಸಾರ್ದೀಸಿನೊಳಗೆ ನಿನ್ನಲ್ಲಿ ಇದ್ದಾರೆ. ಅವರು ಯೋಗ್ಯರಾಗಿರುವುದರಿಂದ ಶುಭ ವಸ್ತ್ರಗಳನ್ನು ಧರಿಸಿಕೊಂಡು ನನ್ನ ಜೊತೆಯಲ್ಲಿ ನಡೆಯುವರು. ಅಂದರೆ ಈ ವಚನವನ್ನ ನಾವು ಸ್ವಲ್ಪ ಆ ಕಾಲಘಟ್ಟಕ್ಕೆ ಯೋಚನೆ ಮಾಡಿ, ಆ ಟೈಮ್ ಲೈನ್ ಆಫ್ ದಿ ಚರ್ಚ್, ದ ಮೆಸೇಜ್, ಅದನ್ನ ನಾವು ಗಮನಿಸಿ ನೋಡುವಾಗ, ಕರ್ತನಲ್ಲಿ ಪ್ರಿಯರೇ, ಇದು ಮತೋದ್ಧಾರಣ ಕಾಲಘಟ್ಟದಲ್ಲಿ ಕೆಲವರು ಮತೋದ್ಧಾರಕರು ಈ ಏನು ಕಾನ್ಸ್ಟಂಟೈನ್ ನಂತರ ಆ ರಾಜ್ಯಾಂಗದ ಜೊತೆಗೆ ಯಾವ ರೀತಿ ಕ್ರೈಸ್ತವ್ಯವು ಸೇರಿಕೊಂಡು ಹೋಯ್ತೋ ಮತ್ತು ಆ ರೋಮನ್ ಕೆಥಾಲಿಸಿಸಂ ಎನ್ನುವುದು ಅದರೊಂದಿಗೆ ಬಂತೋ, ಆಗ ಅದನ್ನು ಅನುಸರಿಸದೆ ಅದಕ್ಕೆ ವಿರುದ್ಧವಾಗಿ ಇರುವಂತವರು
ಅಂದರೆ ಪ್ರೊಟೆಸ್ಟೆಂಟಿಸಮ್ ಆಗ ತಾನೇ ಉದ್ಭವ ಆಗ್ತಾ ಇತ್ತು ಪ್ರಿಯರೇ. ಇದು ಇಟ್ ಈಸ್ ಎ ಟ್ರಾನ್ಸಿಷನಲ್ ಸ್ಟೇಜ್. ಸಾರ್ದಿಸು ಸಭೆ ನಂತರ ಫಿಲಡೆಲ್ಫಿಯಾಗೆ ಹೋಗುವಾಗ ಒಂದಷ್ಟು ಕಾಲಘಟ್ಟದಲ್ಲಿ ಪ್ರಾಯಶಃ 1556ನೇ ಇಸ್ವಿಯಲ್ಲಿ ಕ್ರಾಮ್ನರ್ ಅನ್ನೋನು ಇಂಗ್ಲೆಂಡ್ ದೇಶದಲ್ಲಿ ಒಂದು ದೊಡ್ಡ ರೆಫರ್ಮೇಷನ್ ತಗೊಂಡು ಬಂದು ಆಂಗ್ಲಿಕನ್ ಚರ್ಚ್ನ ಆ ಒಂದು ಉದ್ಧಾರಣೆಯನ್ನ ಮಾಡುವಂತಹದನ್ನ ನಾವು ಮತೋದ್ಧಾರಕರ ಚರಿತ್ರೆಯಲ್ಲಿ ನಾವು ಕಾಣ್ತೇವೆ. ಆತನು ಹಿ ಪ್ರೊಟೆಸ್ಟೆಡ್ ಎಗನೆಸ್ಟ್ ದ ರೋಮನ್ ಕೆಥಾಲಿಸಿಸಮ್ ಮತ್ತು ಅದಕ್ಕೋಸ್ಕರವಾಗಿ ಆತ ಹತಸಾಕ್ಷಿ ಆಗ್ತಾನೆ ಪ್ರಿಯರೇ. ಹಿ ವಾಸ್ ಮಾರ್ಟಿರ್ಡ್ 21 ಮಾರ್ಚ್ 1556ನೇ ಇಸ್ವಿಯಲ್ಲಿ ಆತ he was put to death, he was flamed, he was burnt. ಆಗ ಆತ ಹೇಳ್ತಾನೆ, ಆತನ ಲಾಸ್ಟ್ ವರ್ಡ್ಸು ರೆಕಾರ್ಡ್ ಮಾಡಿದರೆ, he founded the Anglican Church of India. ರೋಮನ್ ಕೆಥಾಲಿಸಿಸಮ್ಗೆ ವಿದಾಯ ಹೇಳಿ ಅದರಿಂದ ಕೆಲವರು ಆಂಗ್ಲಿಕನ್ ಚರ್ಚ್ ಅಂದರೆ ಪ್ರೊಟೆಸ್ಟೆಂಟಿಸಮ್ಗೆ ಹತ್ತಿರ ಬರುವಾಗ ಆತ ಹತಸಾಕ್ಷಿ ಆಗುವಾಗ ಹೇಳ್ತಾನೆ, ಲಾರ್ಡ್ ಜೀಸಸ್ ರಿಸೀವ್ ಮೈ ಸ್ಪಿರಿಟ್, ನನ್ನ ಆತ್ಮನನ್ನ ನೀನು ಸ್ವೀಕರಿಸು. ಸ್ಟೆಫನನ್ನ ಯಾವ ರೀತಿ ಹತಸಾಕ್ಷಿ ಆದಾಗ ಆತನು ಹೇಗೆ ಹೇಳಿದನೋ ಆ ರೀತಿಯಾಗಿ ತನ್ನನ್ನು ಅರ್ಪಣೆ ಮಾಡಿಕೊಂಡವನು ಕ್ರಾನ್ಮರ್ ಅಂತ ಇಂಗ್ಲೆಂಡ್ನಲ್ಲಿ. he has written so many books and true worship of the real God. ಈ ಕಾಲಘಟ್ಟಕ್ಕೆ ಕೆಲವರು ಮತೋದ್ಧಾರಕರನ್ನು ಕುರಿತು ನಾವು ಆಲೋಚನೆ ಮಾಡಿಕೊಂಡ ನಂತರ ಫಿಲಡೆಲ್ಫಿಯಾ ಸಭೆಯ ಬಿಗಿನಿಂಗ್ ಇಂಟ್ರೊಡಕ್ಷನ್ಗೆ ನಾವು ಹೋಗೋಣ. ಕ್ರಾನ್ಮರ್ ಎಂಬುವನು ಇಂಗ್ಲೆಂಡ್ನಲ್ಲಿದ್ದರೆ, ಜಾನ್ ನಾಕ್ಸ್ ಅನ್ನೋನು ಸ್ಕಾಟ್ಲೆಂಡ್ ನಲ್ಲಿ ಮತೋದ್ಧಾರಕನಾದ. ಜಾನ್ ನಾಕ್ಸ್ ಅನ್ನೋನು ಸ್ಕಾಟ್ಲೆಂಡ್ ನಲ್ಲಿ ಪ್ರೆಸ್ಬಿಟೇರಿಯನ್ ಚರ್ಚ್, ಅದು ಯಾವುದಂದ್ರೆ ಪ್ರೆಸ್ಬಿಟೇರಿಯನ್ ಚರ್ಚ್. ಇಟ್ ಈಸ್ ಆಲ್ಸೋ ಅಗೇನೆಸ್ಟ್ ದ ರೋಮನ್ ಕೆಥಾಲಿಸಿಸಮ್. ರೋಮನ್ ಕೆಥಾಲಿಸಿಸಮ್ ವಿರುದ್ಧವಾಗಿ ಆತನು ಕೂಡ ನಿಜವಾಗಿಯೂ ಕರ್ತನಾದ ಯೇಸು ಕ್ರಿಸ್ತನನ್ನ ನಂಬಿಕೊಂಡು ಆತನ ಮೂಲಕವಾಗಿ ರಕ್ಷಣೆ ಇದೆ ಎಂಬುದು ಈ ಮತೋದ್ಧಾರಕರ ಉದ್ದೇಶ ಆಗಿತ್ತು. ಮತ್ತು ಇನ್ನು ಬೇರೆ ಯಾರಿಂದಲೂ ಅಲ್ಲ ಅಥವಾ ಯಾವ ಧರ್ಮದಿಂದಲೂ ಅಲ್ಲ ಎಂಬುದನ್ನು ಅವರು ಒತ್ತಿ ಹೇಳ್ತಾ ಇದ್ರು ಪ್ರಿಯರೇ. ಜಾನ್ ನಾಕ್ಸ್ ಅನ್ನೋನು ಸ್ಕಾಟ್ಲೆಂಡ್ ನಲ್ಲಿ ಓವರ್ ಥ್ರೋಯಿಂಗ್ ದ ರೋಮನ್ ಕೆಥಾಲಿಸಿಸಮ್ನ ಓವರ್ ಥ್ರೋ ಮಾಡಿ ಹೊರ ನಡೆದು ಬಂದಿರೋ ಕಾರಣಕ್ಕಾಗಿ he was sent in exile. ಗಡಿಪಾರು ಮಾಡ್ತಾರೆ. ಆತ ಯುರೋಪ್ ದೇಶಕ್ಕೆ ಗಡಿಪಾರು ಮಾಡಲ್ಪಟ್ಟವನಾಗ್ತಾನೆ ಜಾನ್ ನಾಕ್ಸ್. ಅದ ನಂತರ ಅದೇ ರೀತಿಯಲ್ಲಿ ನಾವು ನೋಡುವಾಗ ಆಯಾ ಕಡೆಗಳಲ್ಲಿ ಆಯಾ ಪ್ರದೇಶಗಳಲ್ಲಿ ಸಿಮಿಲರ್ ಮೂವ್ಮೆಂಟ್, ಪ್ರೊಟೆಸ್ಟೆಂಟ್ ಮೂವ್ಮೆಂಟ್ ಪ್ರಾರಂಭ ಆಗುತ್ತದೆ ಆ ಕಾಲಘಟ್ಟದಲ್ಲಿ. ಆಗ ನಿಜವಾದ ಮಾರ್ಗಕ್ಕೆ ಬರುವಂತವರಾಗಿದ್ರು ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿಯೇ ಆತನ ಹೆಸರಿನಲ್ಲಿಯೇ ರಕ್ಷಣೆ ಉಂಟು, ಕೃಪೆಯಿಂದಲೇ ನಾವು ರಕ್ಷಣೆ ಹೊಂದುವಂತವರಾಗಿರ್ತೇವೆ ಎಂಬುದಾಗಿ ಈ ಕೆಲವರು ಮತೋದ್ಧಾರಕರು ಇವರು ರೋಮನ್ ಕೆಥಾಲಿಸಿಸಮ್ ವಿರುದ್ಧ ರೋಮನ್ ಕೆಥಾಲಿಸಿಸಮ್ನ ಪ್ರತಿಪಾದನೆ ಮಾಡಿರುವಂತಹ ರೆಮಿಷನ್ ಲೆಟರ್ಸ್ ಆಗ್ಲಿ, ಪಾಪ ಪರಿಹಾರ ಪತ್ರಗಳಾಗ್ಲಿ, ಮತ್ತು ಸತ್ತವರಿಗೋಸ್ಕರ ಪ್ರಾರ್ಥನೆ ಮಾಡುವಂತಹ ಪದ್ಧತಿಗಳಾಗಲಿ, ಪೋಪ್ ಅನ್ನೋರು ಇಹಲೋಕದ ಸುಪ್ರೀಂ ಪವರ್ ಅನ್ನೋದಾಗ್ಲಿ, ಕ್ಲರ್ಜಿಮೆನ್ ಅಂತದಾಗ್ಲಿ, ಬಿಷಪ್ಸ್ ಅಂಡ್ ಪೋಪ್ಸ್ ಅನ್ನೋ ಆಡಳಿತ ಆಗ್ಲಿ, ಇದರ ಜೊತೆಗೆ ಮಿಕ್ಸ್ ಆಗಿರುವ ಕಾನ್ಸ್ಟಿಟ್ಯೂಷನಲ್ ಪ್ರಿವಿಲೇಜಸ್ ಆಗ್ಲಿ, ಇವೆಲ್ಲದರ ವಿರುದ್ಧ ರಾಜಕೀಯದ ಜೊತೆಯಲ್ಲಿ ಮತ್ತು ಕೆಲವು ಸತ್ಯವೇದದ ವಿರುದ್ಧವಾಗಿರುವಂತ ಸಂಪ್ರದಾಯಗಳ ವಿರುದ್ಧವಾಗಿ ಈ ಒಂದು ರೀತಿಯ ಮೂವ್ಮೆಂಟ್, ಒಂದು ಚಲನ, ಒಂದು ಮೂವ್ಮೆಂಟ್ ನಡೆದಿತ್ತು ಮಧ್ಯಯುಗದಲ್ಲಿ, ಹೆಚ್ಚು ಕಮ್ಮಿ 1500 ವರ್ಷದ ಆ ಕಾಲಘಟ್ಟದಲ್ಲಿ. ಕರ್ತನಲ್ಲಿ ಪ್ರಿಯರೇ, ಯಾಕಂದ್ರೆ ನಾವು ಪೌಲನು ಕೊಲೊಸ್ಸದವರು ಬರೀತಾ ಒಂದು ಮಾತನ್ನ ಹೇಳ್ತಾರೆ, ದಯಮಾಡಿ ನೋಡ್ರಿ, ಕೊಲೊಸ್ಸದವರು ಬರೆದ ಪತ್ರಕ್ಕೆ 2ನೇ ಅಧ್ಯಾಯ
18-19 ವಚನಗಳನ್ನು ದಯಮಾಡಿ ಓದಿ. ಕೊಲೊಸ್ಸ. ಕೆಲವರು ಅತಿ ವಿನಯದಲ್ಲಿಯೂ ದೇವದೂತರ ಪೂಜೆಯಲ್ಲಿಯೂ ಆಸಕ್ತರಾಗಿದ್ದಾರೆ. ತಮಗೆ ದರ್ಶನಗಳಾದವೆಂದು ಕೊಚ್ಚಿಕೊಳ್ಳುತ್ತಾರೆ ಮತ್ತು ಪ್ರಾಪಂಚಿಕ ಬುದ್ಧಿಯಿಂದ ನಿರಾಧಾರವಾಗಿ ಉಬ್ಬಿಕೊಂಡಿದ್ದಾರೆ. ಆದರೆ ಕ್ರಿಸ್ತನೆಂಬ ಶಿರಸ್ಸಿನ ಹೊಂದಿಕೆಯನ್ನು ಬಿಟ್ಟವರಾಗಿದ್ದಾರೆ. ಇಂಥವರು ನಿಮಗೆ ಇರುವ ಬಿರುದನ್ನು ಅಪಹರಿಸುವುದಕ್ಕೆ ಅವಕಾಶ ಕೊಡಬೇಡಿರಿ. ಆ ಶಿರಸ್ಸಿನ ಸಾಕು. ಇಷ್ಟೆಲ್ಲ ನಾವೀಗ ಓದಿರುವಂತಹ ವಿಷಯದಲ್ಲಿ ದೇವದೂತರ ಪೂಜೆಯನ್ನು ಮಾಡುವಂಥದ್ದು, ಅತಿ ವಿನಯ ತೋರಿಸುವಂಥದ್ದು ಮತ್ತು ಆ ರೀತಿಯಾಗಿ ಸತ್ತವರಿಗೆ ಅರ್ಪಣೆ ಮಾಡುವಂಥದ್ದು, ಈ ಎಲ್ಲ ಸಂಗತಿಗಳು ನಡೆಯುವಂತಹ ಕಾಲಘಟ್ಟ ಅದಾಗಿತ್ತು ಪ್ರಿಯರೇ. ಅದಕ್ಕೆ ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 20-22 ವಚನಗಳನ್ನು ಓದಿ. ಪ್ರಕಟಣೆ 2ನೇ ಅಧ್ಯಾಯ 20-22 ವಚನಗಳು. ಆದರೆ ನಿನ್ನ ಮೇಲೆ ಒಂದು ತಪ್ಪು ಹೊರಿಸಬೇಕಾಗುತ್ತದೆ. ಅದೇನೆಂದರೆ, ಯೆಹೆಜೆಬೆಲೆಂಬ ಆ ಹೆಂಗಸು ತನ್ನನ್ನು ಪ್ರವಾದಿನಿ ಎಂದು ಹೇಳಿಕೊಂಡು ಜಾರತ್ವ ಮಾಡಬಹುದೆಂದು ವಿಗ್ರಹಗಳಿಗೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನಬಹುದೆಂದು ನನ್ನ ದಾಸರಿಗೆ ಬೋಧಿಸುತ್ತಾ ಅವರನ್ನು ತಪ್ಪಾದ ಮಾರ್ಗದಲ್ಲಿ ಸೇರಿಸುತ್ತಿರುವಲ್ಲಿ ನೀನು ಅವಳನ್ನು ತಡೆಯದೆ ಬಿಟ್ಟಿರುವುದೇ. ಸಾಕಮ್ಮ. ಥ್ಯಾಂಕ್ ಯು. ಈ ರೀತಿಯ ಧರ್ಮ ವಿರುದ್ಧವಾದ, ವಾಕ್ಯಕ್ಕೆ ವಿರುದ್ಧವಾದ, ಸತ್ಯವೇದಕ್ಕೆ ವಿರುದ್ಧವಾಗಿರುವಂತ ಆ ಸಂಗತಿಗಳು ನಡೆಯುವಂತ ಕಾಲಘಟ್ಟದಲ್ಲಿ ದೇವರು ಮತೋದ್ಧಾರಕರನ್ನು ಎಬ್ಬಿಸಿದ್ರು ಪ್ರಿಯರೇ. ಆಯಾ ಪ್ರಾಂತಗಳಿಗೆ ಸಂಬಂಧಪಟ್ಟಂತ ಮತೋದ್ಧಾರಕರು ಎಬ್ಬಿಸಲ್ಪಟ್ಟು ಅವರು ನಿಜವಾಗಿಯೂ ದೇವರ ಒಂದು ಉದ್ದೇಶಗಳನ್ನ ನೆರವೇರಿಸೋದಕ್ಕೋಸ್ಕರವಾಗಿ ಪ್ರಯತ್ನ ಮಾಡಿದರು. ಅದರಲ್ಲಿ ಕ್ರಾನ್ಮಾರ್ ಅನ್ನೋನು ಇಂಗ್ಲೆಂಡ್ನಿಂದ ಈ ಒಂದು ರೆಫರ್ಮೇಷನ್ ಮೂವ್ಮೆಂಟ್ ಅಲ್ಲಿ ಆಂಟಿ ರೋಮನ್ ಕೆಥಾಲಿಸಿಸಮ್ ಮತ್ತು ಪ್ರೊಟೆಸ್ಟೆಂಟಿಸಮ್, ಆಂಗ್ಲಿಕನ್ ಚರ್ಚ್ನ ಫಾರ್ಮೇಶನ್ ಮಾಡ್ತಾ ಫೌಂಡರ್ ಆಗಿ ಒಂದಷ್ಟು ಮಟ್ಟಿಗೆ ಅಧರ್ಮವಾಗಿರುವಂತಹದ್ದನ್ನ, ವಾಕ್ಯಕ್ಕೆ ವಿರುದ್ಧವಾಗಿರುವಂತಹ ಸಂಗತಿಗಳನ್ನ, ವಾಕ್ಯವನ್ನು ಅದಲು ಬದಲು ಮಾಡಿ ತಾರತಮ್ಯ ಮಾಡಿ ಬೋಧನೆ ಮಾಡತಕ್ಕಂತ ರೋಮನ್ ಕೆಥಾಲಿಸಿಸಂನಿಂದ ಹೊರಗಡೆ ತಂದರು. ಹಾಗೆ ಜಾನ್ ನಾಕ್ಸ್ ಕೂಡ ಆ ರೀತಿ ಸ್ಕಾಟ್ಲೆಂಡ್ ನಲ್ಲಿ ಅವರು ಪ್ರೆಸ್ಬಿಟೇರಿಯನ್ ಚರ್ಚಿನ ಪ್ರಾರಂಭ ಮಾಡಿ ಅದರ ಕಾರಣಕ್ಕಾಗಿ ಅವರು ಕೂಡ ಗಡಿಪಾರಾದರು. ಜ್ವಿಂಗ್ಲಿ ಅನ್ನೋನು ಆತ ಕೂಡ ಒಬ್ಬ ಪ್ರಮುಖ ರೆಫರ್ಮೇಷನ್ ಪೀರಿಯಡ್ ನ ಸಂಬಂಧಪಟ್ಟಂತ ವ್ಯಕ್ತಿ ಆಗಿದ್ದು, ಪ್ರೊಟೆಸ್ಟೆಂಟ್ ರೆಫರ್ಮೇಷನ್ ಫೌಂಡರ್ ಆಗಿ ಸ್ವಿಸ್ನ ರೆಫಾರ್ಮ್ಡ್ ಚರ್ಚಿನ ಪ್ರಾರಂಭ ಮಾಡ್ತಾನೆ. ಆ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಆ ರಿಫಾರ್ಮೇಷನ್ ಚರ್ಚನ್ನ ಆತ ಪ್ರಾರಂಭ ಮಾಡಿದಾಗ ಪ್ರಿಯರೇ, ಅದಕ್ಕಾಗಿ ಆತನಿಗೂ ಕೂಡ ಒಂದಷ್ಟು ಮಟ್ಟಕ್ಕೆ ವಿರೋಧ ಉಂಟಾಯಿತು. ಆದರೂ ಧೈರ್ಯವಾಗಿ ಆ ಸತ್ಯಕ್ಕೋಸ್ಕರವಾಗಿ ಅವರು ನಿಂತಿದ್ದನ್ನು ನಾವಲ್ಲಿ ಕಾಣ್ತೇವೆ. ಮತ್ತು ಮುಂದಕ್ಕೆ ಬಂದಾಗ ಜಾನ್ ಕ್ಯಾಲ್ವಿನ್ ಅನ್ನೋನು, ಆತ ಕೂಡ ರೋಮನ್ ಕೆಥಾಲಿಸಿಸಂ ವಿರುದ್ಧವಾಗಿ ಆತ ಪ್ರೊಟೆಸ್ಟಾಂಟಿಸಂ ತೆಗೆದುಕೊಂಡು ಬಂದ. ಪ್ರೊಟೆಸ್ಟಾಂಟಿಸಂ ಸಿದ್ಧಾಂತಗಳನ್ನ ಹೇಳುತ್ತಾ ಒಂದಷ್ಟು ತಪ್ಪು ಹೆಜ್ಜೆ ಹಾಕಿದ್ದು ಎಲ್ಲಿ ಅಂದ್ರೆ, ಪ್ರಿಡೆಸ್ಟಿನೇಷನ್ ಥಿಯರಿಯನ್ನ ಅವರು ತರ್ತಾರೆ. ಇರ್ಲಿ, ವಾಟ್ ಎವರ್ ಇಟ್ ಮೇ ಬಿ, ಆ ರೋಮನ್ ಕ್ಯಾಥಾಲಿಸಂ ನಿಂದ ಇವರು ಹೊರ ನಡೆದು ಜೀವಸ್ವರೂಪನ ಅಂತ ದೇವರನ್ನ ಆಶ್ರಯಿಸ್ಕೋಬೇಕು ಎಂಬುದಾಗಿರುವಂತಹ ಸಂಗತಿಯನ್ನ ತಿಳಿಸುವಂತವರಾಗಿದ್ರು ಜಾನ್ ಕಾಲ್ವಿನ್. ಎಲ್ಲದಕ್ಕಿಂತ ಪ್ರಮುಖವಾಗಿ ಮಾರ್ಟಿನ್ ಲೂಥರ್ ಆ ಕ್ಯಾಥಲಿಕ್ ಚರ್ಚ್ ಅದರ ಒಂದು ಆಡಳಿತವನ್ನ, ಕ್ಯಾಥಲಿಕ್ ಚರ್ಚಿನ ಒಂದು ಸಿದ್ಧಾಂತಗಳನ್ನ ಆತ ಸಂಪೂರ್ಣವಾಗಿ ಬಿಟ್ಟು ಬರ್ತಾನೆ. ಪ್ರೈಮರಿಲಿ ಬಿಕಾಸ್ ಆಫ್ ದ ರೀಸನ್ ಏನಪ್ಪಾ ಅಂತ ಹೇಳಿದ್ರೆ, ಆ ಇಂಡಲ್ಜೆನ್ಸಿ ಫಾರ್ ದ ರೆಮಿಷನ್ ಆಫ್ ಸಿನ್ಸ್, ಪಾಪ ಪರಿಹಾರ ಪತ್ರಗಳು ಆ ಪೋಪನ ಬಳಿಯಲ್ಲಿ ಹೋಗಿ ಹೇಳಿಕೊಳ್ಳುವಂತಹದ್ದು, ಅದಕ್ಕೆ ಆ ರೆಮಿಷನ್ ಆಫ್ ಸಿನ್ಸ್ ನ ಅವರೊಂದು ಸರ್ಟಿಫಿಕೇಟ್ಸ್ ಕೊಡುವಂತಹದ್ದು, ಇದು
ವಾಕ್ಯಕ್ಕೆ ವಿರುದ್ಧವಾದದ್ದು ಎಂಬುದಾಗಿ ಮಾರ್ಟಿನ್ ಲೂಥರ್ ಒಂದು ರೆವಲ್ಯೂಷನರಿ ಡೆಸಿಷನ್ ಅನ್ನ, ಒಂದು ಬಹಳ ವಾಕ್ಯಾನುಸಾರವಾದ ಸತ್ಯವೇದಾನುಸಾರವಾದ ಆ ಸಂಗತಿಗಳನ್ನ ತೆಗೆದುಕೊಂಡು 3 ಮುಖ್ಯವಾದ ವಿಷಯಗಳನ್ನ ತಿಳಿಸ್ತಾನೆ ಮಾರ್ಟಿನ್ ಲೂಥರ್. 3 ಮುಖ್ಯವಾದ ವಿಷಯಗಳು ಮಾರ್ಟಿನ್ ಲೂಥರ್ ತಿಳಿಸುವಂತದ್ದೇನಂತ ಹೇಳಿದ್ರೆ, ಸ್ಯಾಲ್ವೇಷನ್ ಈಸ್ ಎ ಗಿಫ್ಟ್ ಆಫ್ ಗಾಡ್ ಥ್ರೂ ಫೇತ್. ಸ್ಯಾಲ್ವೇಷನ್ ಎಂಬುದು ನಂಬಿಕೆಯ ಮೂಲಕ ದೇವರು ನಮಗೆ ನೀಡಿರುವ ಉಚಿತಾರ್ಥವಾದ ಒಂದು ದಾನ ಎಂಬುದಾಗಿ, ಒಂದು ಬಹುಮಾನ ಎಂಬುದಾಗಿ. ನಾಟ್ ಬೈ ವರ್ಕ್ಸ್ ಆರ್ ನಾಟ್ ಬೈ ಪೇಮೆಂಟ್. ನಮ್ಮ ನೀತಿ ಕ್ರಿಯೆಗಳು, ನಮ್ಮ ಪುಣ್ಯ ಕ್ರಿಯೆಗಳು ಹೊಲಸು ಬಟ್ಟೆಗೆ ಸಮವಾಗಿವೆ ಎಂಬುದಾಗಿ ಸತ್ಯವೇದವು ಹೇಳುತ್ತೆ ಪ್ರಿಯರೇ. ಹಾಗಾಗಿ ಮೊಟ್ಟ ಮೊದಲನೇ ಬಾರಿಗೆ ಮಾರ್ಟಿನ್ ಲೂಥರ್ ಅವರು ಯಾವ ರೋಮನ್ ಕ್ಯಾಥಾಲಿಸಿಸಂ ನೀವಿಂತ ಪುಣ್ಯ ಕ್ರಿಯೆಗಳು ಮಾಡಬೇಕು, ಇಂಥ ಕಾಣಿಕೆ ಹಾಕಬೇಕು, ಇಷ್ಟು ಹಣ ಇಂಥ ಪಾಪಕ್ಕೆ ನೀವು ಪರಿಹಾರ ನೀಡಬೇಕು ಎಂಬುದಾಗಿರುವಂತಹ ಸತ್ಯವೇದದ ವಿರುದ್ಧವಾಗಿರುವಂತಹ ಸಂಗತಿಗಳನ್ನ ಆತ ಅಲೆಗಳೆದು ಮಾರ್ಟಿನ್ ಲೂಥರ್ 3 ಸಂಗತಿಗಳನ್ನ ಹೇಳ್ತಾನೆ. ಅದರಲ್ಲಿ ಮೊದಲನೇದು ಸೋಲಾ ಸ್ಕ್ರಿಪ್ಚರ್. ನಿಮ್ಮ ಹತ್ರ ಪೆನ್ನು ನೋಟ್ಬುಕ್ ಇದ್ರೆ ಬರ್ಕೊಳ್ಳಿ. ನಮ್ಮ ಸತ್ಯವೇದದ ಅಧ್ಯಯನದ ಉದ್ದೇಶ ಏನೆಂಬುದಾಗಿ ಹೇಳುವಾಗ, ವಿ ನೀಡ್ ಟು ನೋ ದ ಇಂಪ್ಲಿಕೇಶನ್ಸ್ ಇನ್ ದ ಬೈಬಲ್. ಇಂಪ್ಲಿಕೇಶನ್ಸ್ ಆರ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ದ ಇನ್ಫಾರ್ಮೇಶನ್. ಮೇಲಕ್ಕೆ ಕಾಣುವಂತ ಸತ್ಯಗಳಿಗಿಂತ ಅದರೊಳಗೆ ಅಡಕವಾಗಿರ್ತಕ್ಕಂಥ ಚಾರಿತ್ರಾತ್ಮಕ, ಭೌಗೋಳಿಕ ಮತ್ತು ಸಮಕಾಲೀನ ಆಯಾ ಕಾಲಘಟ್ಟದ ಸಂಗತಿಗಳ ಜೊತೆಯಲ್ಲಿ ದೇವರು ಹೇಗೆ ನಿಭಾಯಿಸಿಕೊಂಡು ಬಂದರೆಂಬುದಾಗಿರ್ತಕ್ಕಂಥ ಒಂದು ಸರಿಯಾದ ತಿಳುವಳಿಕೆ ನಮಗೆ ಪ್ರಕಟಣೆ ಗ್ರಂಥವನ್ನು ಮತ್ತೊಮ್ಮೆ ತಾವು ರೀಮೆಡಿಟೇಟ್ ಮಾಡುವಾಗ ಇವೆಲ್ಲ ನೆನಪಿಗೆ ಬರಬೇಕೆಂಬುದು ನಮ್ಮ ದೇವರ ಉದ್ದೇಶ. ಅದಕ್ಕೋಸ್ಕರವಾಗಿ ಕರ್ತನಲ್ಲಿ ಪ್ರಿಯರೇ, ನಾವು ಹೀಗೆ ಸೇರಿ ಬಂದಾಗ ಜೂಮ್ ಮೂಲಕವಾಗಿ ಇವುಗಳನ್ನು ಗಮನಿಸುವಾಗ ನಿಮ್ಮ ಕೈಯಲ್ಲಿ ಸತ್ಯವೇದ ಇರಲಿ. ಆಯಾ ವಚನಗಳನ್ನು ನಾನು ಏನನ್ನ ಹೇಳ್ತಿರ್ತೀನೋ ಅದನ್ನ ನೀವು ನೋಡ್ತಾ ಇರಿ ಮತ್ತು ಅವನ್ನ ಕೇಳಿಸ್ಕೊಳ್ತಾ ಇರ್ರಿ. ಅದರ ರೆಫರೆನ್ಸಸ್ ಕೂಡ ಸಾಧ್ಯವಾದ್ರೆ ಒಂದು ಕಡೆ ಬರ್ಕೊಳ್ತಾ ಇರ್ರಿ ಅಥವಾ ಓದ್ಕೊಳ್ತಾ ಇರ್ರಿ ನಂತರ. ಯಾಕಂದ್ರೆ ಸತ್ಯವೇದ ವಾಕ್ಯ ನಮ್ಮನ್ನ ಮಾತಾಡ್ತದೆ. ದೇವರಿಗೆ ಸ್ತೋತ್ರ. ದೇವರು ತಾನೇ ಯೋಹಾನನಿಗೆ ಕಾಣಿಸ್ಕೊಳ್ಳುತ್ತಾ ಪದ್ಮೋಸ್ ದ್ವೀಪದಲ್ಲಿ ಆತನ ಬಾಯಿಯಿಂದ ಇಬ್ಬಾಯಿಯ ಕತ್ತಿ ಹೊರಡ್ತಿರುವಂತದನ್ನ ಆತ ನೋಡ್ತಾನೆ. ಆ ಇಬ್ಬಾಯಿಯ ಕತ್ತಿ ಎಂತದೆಂಬುದಂದ್ರೆ ಅದು ಹದವಾದದ್ದು. ಆ ಇಬ್ಬಾಯಿಯ ಕತ್ತಿ ಅದು ಕೀಲು ಮಜ್ಜೆಗಳನ್ನು ತೂರಿ ಹೋಗುವಂತದ್ದು ವಾಕ್ಯ ಪ್ರಿಯರೇ. ಅಣ್ಣವರು ಬಹಳ ಚೆನ್ನಾಗಿ ಹೇಳ್ತಾ ಬಂದ್ರು ಪ್ರಾರ್ಥನೆಯಲ್ಲಿ. ಒಂದು ಕಾಲ ಬರ್ತದೆ, ಆಮೋಸು ಗ್ರಂಥದಲ್ಲಿ ಹೇಳಿರುವ ಹಾಗೆ, ಅದು ವಾಕ್ಯದ ಬರಗಾಲ, ಅನ್ನದ ಬರಗಾಲ ಅಲ್ಲ, ನೀರಿನ ಬರಗಾಲ ಅಲ್ಲ, ಹಣದ ಬರಗಾಲ ಅಲ್ಲ, ಇನ್ನೇನು ಅಲ್ಲ. ಆದ್ರೆ ವಾಕ್ಯವೇ ಇಲ್ಲದ ದಿನಗಳು ಒಂದು ವೇಳೆ ಯಾವ ಟೈಮ್ನಲ್ಲಿ ಯಾವ ಬಿಲ್ ಬರ್ಬೋದು, ಯಾವ ಕ್ರಮ ಬರ್ಬೋದು, ಯಾವ ಕಾನೂನು ಬರ್ಬೋದು. ಆದರೆ ನಾವು ಈ ವಾಕ್ಯಗಳನ್ನು ಧ್ಯಾನಿಸುವಾಗ ಈ ವಾಕ್ಯಗಳು ನಮ್ಮ ಹೃದಯ ಅಂತರಾಂಗದಲ್ಲಿ ಇಟ್ಕೊಳ್ಳೋಣ. ಯಾಕಂದ್ರೆ ದೇವರು ನಮಗೆ ಈ ವಾಕ್ಯಗಳನ್ನು ಓದೋದಕ್ಕೆ ಕಣ್ಣು ದೃಷ್ಟಿ ಕೊಟ್ಟವರಲ್ಲ. ದೇವರಿಗೆ ನಾವು ಸ್ತೋತ್ರ ಸಲ್ಲುತ್ತಾ ಈ ವಾಕ್ಯಗಳನ್ನು ಓದೋಣ. ದೇವರು ಈ ವಾಕ್ಯಗಳನ್ನು ನಾವು ಕೇಳಿಸ್ಕೊಳ್ಳೋ ಹಾಗೆ ನಮಗೆ ದೇವರು ಆ ಕಿವಿಗಳಿಗೆ ಆ ಶ್ರವಣ ಶಕ್ತಿಯನ್ನು ಕೊಟ್ಟಿದ್ದಾರಲ್ಲ, ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ನಾವು ಈ ವಾಕ್ಯಗಳನ್ನು ಧ್ಯಾನಿಸುವ ಹಾಗೆ ಆ ಧ್ಯಾನ ಮಾಡುವ ಮನಸ್ಸನ್ನ ಕರ್ತ ನಮಗೆ ಕೊಟ್ಟಿದ್ದಾರಲ್ಲ, ನಾವು ಅದಕ್ಕೆ ದೇವರಿಗೆ ಸ್ತೋತ್ರ ಮಾಡೋಣ. ವಿ ಕೀಪ್ ಆನ್ ಪ್ರೈಸಿಂಗ್ ಗಾಡ್. ದೇವರಿಗೆ ನಾವು ಸ್ತೋತ್ರ ಸಲ್ಲಿಸುತ್ತಾ ಆ ವಾಕ್ಯಗಳನ್ನ ನಮ್ಮ ಹೃದಯದಲ್ಲಿ, ನಮ್ಮ ಅಂತರಂಗದಲ್ಲಿ ಇಟ್ಕೊಳ್ತಾ ಇರಬೇಕು ಪ್ರಿಯರೇ. ಅದಕ್ಕಾಗಿ ವಾಕ್ಯದ ಪ್ರಥಮವಾದಂತ ಉದ್ದೇಶವನ್ನ ಕಂಡು ಹಿಡಿದವನು ಮಾರ್ಟಿನ್ ಲೂಥರ್. ಹಬಕ್ಕೂಕು ಪ್ರವಾದಿ ಈಸ್ ಎ ಪ್ರೀ ಎಕ್ಸಲಿಕ್ ಪ್ರಾಫಿಟ್. ಅಂದ್ರೆ ಇಸ್ರಾಯೇಲರು ಸೆರೆಗೆ ಹೋಗುವುದಕ್ಕಿಂತ ಮುಂಚೆ ಇರುವಂತಹ ಒಬ್ಬ ಪ್ರವಾದಿ. ಆತ ನುಡಿದಿರುವಂತ ಒಂದು ಮಾತು ಇನ್ ಡೀಟೇಲ್ ಇದು ಮಾಡ್ಲಿಕ್ಕೆ ಹೋಗುವ ಅವಶ್ಯಕತೆ ಇಲ್ಲ. ಹಬಕ್ಕೂಕ್ ಗ್ರಂಥ 2ನೇ ಅಧ್ಯಾಯ ಅಥವಾ 3ನೇ ಅಧ್ಯಾಯದಲ್ಲಿ ನಾವು ಕಾಣ್ತೇವೆ. ಅಲ್ಲಿ ನನ್ನವನಾದ ನೀತಿವಂತನು ನಂಬಿಕೆಯಿಂದಲೇ ಬದುಕೋನು ಎಂಬುದಾಗಿ ಆ ನ್ಯೂ ಟೆಸ್ಟಮೆಂಟ್ ವಿಷನ್, ಹೊಸ ಒಡಂಬಡಿಕೆಯ ದರ್ಶನವನ್ನ ಹೊಂದಿರುವಂತ ಪ್ರವಾದಿ, ಹಳೆ ಒಡಂಬಡಿಕೆಯ ಪ್ರವಾದಿ ಹಬಕ್ಕೂಕ ಪ್ರಿಯರೇ.
ಆ ವಚನದ ಆಧಾರದಲ್ಲಿ ಮಾರ್ಟಿನ್ ಲೂಥರ್ ಅವರು ಕೂಡ ಸೋಲಾ ಸ್ಕ್ರಿಪ್ಚರ್ ಅಲೋನ್, ವಾಕ್ಯ ಮಾತ್ರವೇ ಪ್ರಮುಖ, ಈ ವಾಕ್ಯವು ಸ್ಥಿರಪಟ್ಟಲ್ಪಟ್ಟಿರುವಂಥದ್ದು, ಇದು ದೃಢವಾಗಿರುವಂತಹದ್ದು. ಯೆರೆಮೀಯನ ಭಾಷೆಯಲ್ಲಿ ಹೇಳುವುದಾದ್ರೆ ಅದು ಆ ಚಮಟಿಗೆ ಸುತ್ತಿಗೆ ಆಗಿದೆ, ಬಂಡೆಗಳನ್ನು ಹೊಡೆದು ಹಾಕುವಂತ ಸುತ್ತಿಗೆ ಒಂದು ಚಮಟಿಗೆ ಆಗಿದೆ ದೇವರ ವಾಕ್ಯ. ದಾವೀದನ ಮಾತುಗಳಲ್ಲಿ ಹೇಳುವುದಾದ್ರೆ ಅದು ನಮ್ಮ ಕಾಲಿಗೆ ದೀಪವು, ನಮ್ಮ ದಾರಿಗೆ ಬೆಳಕು ಆಗಿದೆ. ಈ ವಾಕ್ಯವನ್ನ ನಮ್ಮ ಹೃದಯದಲ್ಲಿ, ನಮ್ಮ ಹೃದಯದ ಅಂತರಾಳದಲ್ಲಿ, ನಮ್ಮ ಹೃದಯದ ಅಂತರಂಗದಲ್ಲಿ ನಾವು ಅದನ್ನ ಅಂತರ್ಮಥನ ಮಾಡ್ಕೊಳ್ಳುತ್ತಾ ಪುನಃ ನೆನಪು ಮಾಡ್ಕೊಳ್ತಾ ಸಾಗುವಂತರಾಗ್ಬೇಕು. ಎರಡನೇ ವಿಷಯ ಹೇಳ್ತಾರೆ ಸೋಲಾ ಗ್ರಾಷಿಯಾ ಅಂತ. ಸೋಲಾ ಗ್ರಾಷಿಯಾ ಅಂದ್ರೆ ಗ್ರೇಸ್ ಅಲೋನ್, ಕೃಪೆ ಮುಖ್ಯ. ನಾವದರ ಈ ಫಿಲಡೆಲ್ಫಿಯಾ ಸಭೆಗೆ ಇವರ ಎಲ್ಲರ ತತ್ವಗಳು ಬಹಳ ಮುಖ್ಯ ಆಗಿರುವುದರಿಂದ ಇದು ಒಂದು ಪೀಠಿಕೆಯ ಉಪಾಧಿಯು ಮತ್ತು ಸಾರ್ದೀಸು ಸಭೆಯ ಅದರ ಒಂದು ಕೊನೆಯಲ್ಲಿ ಆ ಕಾಲಘಟ್ಟದಲ್ಲಿ ಹೇಗೆ ಕೆಲವರನ್ನ ದೇವರು ಎಬ್ಬಿಸಿ ಆ ಸತ್ಯವನ್ನ, ಆ ಪರಿಶುದ್ಧತೆಯನ್ನ, ಆ ದೇವರ ವಾಕ್ಯದ ಆ ನೀತಿಯನ್ನ ನಡೆಸುವಂತವರಿದ್ದಾರೆ ಎಂಬುದಕ್ಕೆ ನಾವು ಈ ಟ್ರಾನ್ಸಿಷನ್ ಮೆಸೇಜ್ ನಾವು ಯೋಚನೆ ಮಾಡ್ತೀವಿ ಪ್ರಿಯರೇ. ಆ ಕಾಲಘಟ್ಟಕ್ಕೆ, ಆ ಸಭೆಯಿಂದ ಈ ಸಭೆಗೆ ಮಧ್ಯಕಾಲ ಇರುವಂತ ಈ ಸಂದರ್ಭ ಕೃಪೆ ಮೂಲಕವಾಗಿಯೇ ನಾವು ರಕ್ಷಣೆ ಹೊಂದಿದೆ. ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಆ ಮಾತನ್ನ ನಾವು ಗಮನಿಸಿ ನೋಡ್ತೇವೆ. ಮತ್ತು ಮೂರನೇದಾಗಿ ನಾವು ನೋಡುವಾಗ ಸೋಲಾಫೈಡ್ ಅಂದರೆ ಫೇತ್ ಅಲೋನ್, ನಂಬಿಕೆ ಮಾತ್ರವೇ. ನಂಬಿಕೆಯಿಂದಲೇ ನಾವು ಅಬ್ರಹಾಮನು ತಾನು ಯಾವ ದೇಶಕ್ಕೆ ಹೋಗಬೇಕು ಅದು ಆತನು ನೋಡದಲ್ಲೇನೆ ಅದು ಪ್ರಯಾಣ ಮಾಡಿದನು. ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯ ಈ ನಂಬಿಕೆ ವೀರರಿಗೋಸ್ಕರವಾಗಿಯೇ ಮೀಸಲಿಟ್ಟಿರುವಂತದ್ದು. ಪ್ರಿಯರೇ, ಈ ಮತೋದ್ಧಾರಕರ ಪಟ್ಟಿಯನ್ನ ಇನ್ನೂ ಹೆಚ್ಚು ಹೇಳ್ತಾ ಹೋದ್ರೆ ಸಮಯ ಆಗುತ್ತೆ. ಆದರೆ ಈಗ ಸ್ವಲ್ಪ ಮಟ್ಟಿಗೆ ಇದನ್ನ ನಾವಿಲ್ಲಿಗೆ ನಿಲ್ಲಿಸಿಕೊಂಡು ಈ ರೋಮನ್ ಮತವಾದ ಈ ರೋಮನ್ ಕ್ಯಾಥೋಲಿಸಿಸಂ ತತ್ವದಿಂದ ಪ್ರೊಟೆಸ್ಟೆಂಟಿಸಂ ಉದಯವಾಯಿತು ಎಂಬುವ ಸತ್ಯ ನಾವೀಗ ತಿಳ್ಕೋಬೇಕು. ಈ ಪ್ರೊಟೆಸ್ಟೆಂಟಿಸಂ ಕಾಲಘಟ್ಟಕ್ಕೆ ಬಂದಾಗ ಪ್ರೊಟೆಸ್ಟೆಂಟಿಸಂ ಉಜ್ಜೀವಕರವಾಗಿ ನಡೆಯಿತು, ಬಹಳ ಉಜ್ಜೀವ ನಡೆಯಿತು. ಅವ್ರ ಕಾಲದಲ್ಲಿ ನಿಜಕ್ಕೂ ಕೂಡ ಜೀವಿಳ ದೇವರ ಒಂದು ಪ್ರತ್ಯಕ್ಷತೆಯ ಆ ಒಂದು ಪ್ರಭಾವ ಆಯಾ ವಾಕ್ಯಗಳ ಮೂಲಕವಾಗಿ ನಮಗೆ ತಿಳಿತಾ ಬಂತು. ಆದರೆ ಸತ್ಯ ಸಂಗತಿ ಏನಂದ್ರೆ, ಯಾವ ರೀತಿ ರಾಹೇಲಳು ಲಾಬಾನನ ಮನೆಯಿಂದ ಆ ವಿಗ್ರಹವನ್ನ, ಆ ಗೃಹ ದೇವತೆಯನ್ನ ಆಕೆ ಎತ್ತುಕೊಂಡು ಬಂದಳು, ಆಕೆ ತೆಗೆದುಕೊಂಡು ಬಂದಳು, ಹಾಗೆ ರೋಮನ್ ಕ್ಯಾಥೋಲಿಸಿಸಂನಿಂದ ಕೆಲವು ಆ ವಿಗ್ರಹಗಳಿಗೆ ಸಂಬಂಧಪಟ್ಟಂತ ರೀತಿಯಲ್ಲಿ ಕೆಲವು ಸತ್ಯವೇದ ಅನುಸರಣೆಗೆ ಒಳಪಟ್ಟದೇ ಇರುವಂತ ವಿಷಯಗಳು ಕೂಡ ಜೊತೆಯಲ್ಲೇ ಬಂದವು. ಉದಾಹರಣೆಗೆ ಚಿಮುಕಿಸಿರುವಂತ ದೀಕ್ಷಾ ಸ್ನಾನ, ಚಿಕ್ಕ ಮಕ್ಕಳಿಗೇನೆ ಕ್ರಿಸನಿಂಗ್ ಬ್ಯಾಪ್ಟಿಸಮ್ ಅಂದ್ರೆ ನೀರು ಚಿಮುಕಿಸಿದ್ರೆ ಅದೇ ಅವರಿಗೆ ದೀಕ್ಷಾ ಸ್ನಾನ ಅನ್ನೋದಾಗಿ. ಆದರೆ ಅದು ದೇವರ ವಾಕ್ಯದ ಕ್ರಮ ಅಲ್ಲ. ನಾವು ಅನೇಕ ವಿಷಯಗಳನ್ನ ನೋಡ್ತೇವೆ, ಆದರೆ ಇವಾಗ ಅದು ನಮ್ಮ ಸಬ್ಜೆಕ್ಟ್ ಅದಲ್ಲ. ಹೇಗೆ ಲಾಬಾನನ ಮನೆಯಿಂದ ಬರುವಾಗ ದಯಮಾಡಿ ನೋಡ್ರಿ, ಆದಿಕಾಂಡ 31ನೇ ಅಧ್ಯಾಯ 30ರಿಂದ 35 ವಚನಗಳು. ಆದಿಕಾಂಡ 31ನೇ ಅಧ್ಯಾಯ 30ರಿಂದ 35 ವಚನಗಳು. ಆದರೆ ತಂದೆಯ ಮನೆಗೆ ಹೋಗುವುದಕ್ಕೆ ನಿನಗೆ ಬಹಳ ಆಶೆ ಇರುವುದರಿಂದ ಹೋಗಬೇಕಾಯಿತು. ಅದಿರಲಿ, ನನ್ನ ವಸ್ತುಗಳನ್ನು ಕದ್ದದ್ದು ಯಾಕೆ ಎಂದು ಹೇಳಿದನು. ಅದಕ್ಕೆ ಯಾಕೋಬನು, ನೀನು ನಿನ್ನ ಹೆಣ್ಣು ಮಕ್ಕಳನ್ನು ಬಲಾತ್ಕಾರದಿಂದ ತೆಗೆದುಕೊಳ್ಳುವಿ ಎಂದು ಭಯಪಟ್ಟು ಹೀಗೆ ಹೊರಟು ಬಂದೆನು. ನಿನ್ನ ದೇವರುಗಳು
ಕೈಯಲ್ಲಿ ಸಿಕ್ಕುತ್ತವೆಯೋ ಅವನು ಸಾಯಲಿ. ನಮ್ಮ ಬಂಧುಗಳ ಎದುರಾಗಿ ನನ್ನ ಸೊತ್ತನ್ನು ಪರೀಕ್ಷಿಸಬಹುದು. ಅದರಲ್ಲಿ ನಿನ್ನದೇನಾದರೂ ಸಿಕ್ಕಿದರೆ ಅದನ್ನು ತೆಗೆದುಕೋ ಎಂದು ಹೇಳಿದನು. ರಾಹೇಲಳು ಆ ವಸ್ತುಗಳನ್ನು ಕದ್ದದ್ದು ಯಾಕೋಬನಿಗೆ ತಿಳಿದಿರಲಿಲ್ಲ. ಲಾಬಾನನು ಯಾಕೋಬನ ಗುಡಾರದಲ್ಲಿಯೂ ಲೇಯಳ ಗುಡಾರದಲ್ಲಿಯೂ ಆ ಇಬ್ಬರು ದಾಸಿಯರ ಗುಡಾರದಲ್ಲಿಯೂ ಹುಡುಕಿದನು, ಆದರೂ ಅವನಿಗೆ ಸಿಕ್ಕಲಿಲ್ಲ. ಅಂಕಲ್ ಓದಿ 35 ಓದಿ. ಲೇಯಳ ಗುಡಾರವನ್ನು ಬಿಟ್ಟು ರಾಹೇಲಳ ಗುಡಾರಕ್ಕೆ ಬಂದನು. ರಾಹೇಲಳು ಆ ವಿಗ್ರಹಗಳನ್ನು ತೆಗೆದುಕೊಂಡು ಒಂಟೆಯ ಸೆಬರದೊಳಗಿಟ್ಟು ಅವುಗಳ ಮೇಲೆ ಕೂತಿದ್ದಳು. ಲಾಬಾನನು ಗುಡಾರದ ಸಾಮಾನನ್ನೆಲ್ಲ ಮುಟ್ಟಿ ಮುಟ್ಟಿ ನೋಡಿದರು, ಅವುಗಳನ್ನು ಕಾಣಲಿಲ್ಲ. ರಾಹೇಲಳು ತನ್ನ ತಂದೆಗೆ, ಅಪ್ಪ, ನಾನು ನಿನ್ನ ಮುಂದೆ ಎದ್ದು ನಿಂತುಕೊಳ್ಳದೆ ಹೋದರೂ ಕೋಪಿಸಿಕೊಳ್ಳಬೇಡ. ನಾನು ಮುಟ್ಟಾಗಿದ್ದೇನೆ ಎಂದು ಹೇಳಿದ್ದರಿಂದ ಅವನು ಚೆನ್ನಾಗಿ ಹುಡುಕಿದ ವಿಗ್ರಹಗಳನ್ನು ಕಂಡುಕೊಳ್ಳಲಿಲ್ಲ. ಸಾಕು. ಇದೊಂದು ಹೋಲಿಕೆಯಾಗಿ, ಉದಾಹರಣೆಯಾಗಿ ನಾವು ನೋಡುವಾಗ ಹೇಗೆ ವಿಗ್ರಹವು ಸಾಗಿಸಲ್ಪಟ್ಟಿತ್ತು. ರಾಹೇಲಳ ಚರಿತ್ರೆಗೆ, ಆಕೆಯ ನಿಧನವಾದದಕ್ಕೆ ನಾವು ಹೋಗುವುದಲ್ಲ ಇಲ್ಲ. ಆದರೆ ಆ ರೀತಿಯಲ್ಲಿಯೇ ರೋಮನ್ ಕೆಥಾಲಿಸಿಸಂ ವಿರುದ್ಧ ಪ್ರೊಟೆಸ್ಟೆಂಟಿಸಂ ದೇವರು ಎಬ್ಬಿಸಿ ಮತೋದ್ಧಾರಕರ ಮೂಲಕವಾಗಿ ಒಂದು ರೆಫರ್ಮೇಷನ್ ಥಿಯರಿ, ಒಂದು ರೆಫರ್ಮೇಷನ್ ಥಿಯಾಲಜಿ ಅಂತಾನೆ ಒಂದು ಶಾಸ್ತ್ರದ ಒಂದು ಇದು ಪ್ರಾರಂಭವಾಯಿತು ಪ್ರಿಯರೇ. ಆದರೆ ಅದರ ಜೊತೆಯಲ್ಲಿ ಈ ರೀತಿಯಾಗಿರುವಂತಹ ಕೆಲವು ಸಂಗತಿಗಳು ಬಂದವು. ಈಗ ನಾವು ಆ ಸಾರ್ದಿಸು ಸಭೆಯ ಸಂಗತಿಗಳನ್ನ ಮುಕ್ತಾಯ ಮಾಡಿಕೊಂಡು ಫಿಲದೆಲ್ಫಿಯಾ ಸಭೆಗೆ ನಾವು ಪರಿಚಯ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಫಿಲದೆಲ್ಫಿಯಾ ಸಭೆಯ ಕುರಿತು ನಾವು ಧ್ಯಾನಿಸಬೇಕಾದ್ರೆ ಮೊದಲನೇ 3ನೇ ಅಧ್ಯಾಯ 7ನೇ ವಚನದಿಂದ ದಯಮಾಡಿ 13ನೇ ವಚನ ತನಕ ಒಂದು ಸಾರಿ ಓದಿದ್ರೆ ನಾನು ಅದರ ಕಂಪ್ಲೀಟ್ ಕಾಂಪ್ರಹೆಂಡ್ ಮಾಡಿಕೊಂಡು ಆಮೇಲೆ ವಚನದ ನಂತರ ವಚನ ನಾವು ಧ್ಯಾನಿಸೋಣ. ದಯಮಾಡಿ ಓದಿ ಸಿಸ್ಟರ್. ಫಿಲದೆಲ್ಫಿಯಲ್ಲಿರುವ ಸಭೆಯ ದೂತನಿಗೆ ಬರೆ, ಪರಿಶುದ್ಧನು, ಸತ್ಯವಂತನು, ದಾವೀದನ ಬೀಗದ ಕೈಯುಳ್ಳವನು, ಯಾರೂ ಮುಚ್ಚಿಕೊಡದಂತೆ ತೆರೆಯುವನು, ಯಾರೂ ತೆರೆಯದಂತೆ ಮುಚ್ಚುವವನು ಆಗಿರುವಾತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು. ನಿನಗಿರುವ ಶಕ್ತಿ ಕೊಂಚವಾಗಿದ್ದರೂ ನೀನು ನನಗೆ ಸೇರಿದವನಲ್ಲವೆಂದು ಹೇಳಿದೆ. ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ ಇಗೋ ನಿನ್ನೆದುರಿನಲ್ಲಿ ಬಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಯಾರೂ ಅದನ್ನು ಮುಚ್ಚಲಾರರು. ನಾನು ನಿನಗೆ ಅನುಗ್ರಹಿಸುವುದೇನೆಂದರೆ, ತಾವು ಯಹೂದ್ಯರೆಂದು ಸುಳ್ಳಾಗಿ ಕೊಚ್ಚಿಕೊಳ್ಳುವ ಸೈತಾನನ ಸಮಾಜದವರಲ್ಲಿ ಕೆಲವರು ಬಂದು ನಿನ್ನ ಪಾದಗಳ ಮುಂದೆ ಬೀಳುವಂತೆಯೂ ನಿನ್ನನ್ನು ನಾನು ಪ್ರೀತಿಸಿದ್ದನ್ನು ತಿಳುಕೊಳ್ಳುವಂತೆಯೂ ಮಾಡುವೆನು. ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ ಭೂನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು. ಬೇಗನೆ ಬರುತ್ತೇನೆ. ನಿನ್ನಗಿರುವುದನ್ನು ಹಿಡಿದುಕೊಂಡಿರು. ನಿನ್ನ ಜಯಮಾಲೆಯನ್ನು ಯಾರೂ ಅಪಹರಿಸಬಾರದು. ಯಾವನು ಜಯ ಹೊಂದುತ್ತಾನೋ ಅವನನ್ನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು. ಅವನು ಇನ್ನು ಮುಂದೆ ಅದರೊಳಗಿಂದ ಹೋಗುವುದೇ ಇಲ್ಲ. ಇದಲ್ಲದೆ ನನ್ನ ದೇವರ ಹೆಸರನ್ನು, ನನ್ನ ದೇವರ ಬಳಿಯಿಂದ ಪರಲೋಕದೊಳಗಿಂದ ಇಳಿದು ಬರುವ ಹೊಸ ಯೆರೂಸಲೇಮ್ ಪಟ್ಟಣವೆಂಬ ನನ್ನ ದೇವರ ಪಟ್ಟಣದ ಹೆಸರನ್ನು, ನನ್ನ ಹೊಸ ಹೆಸರನ್ನು ಅವನ ಮೇಲೆ ಬರೆಯುವೆನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಥ್ಯಾಂಕ್ ಯು ಸಿಸ್ಟರ್. ಬಹಳ ಸರಳವಾಗಿ ಬಹಳ ಚೆನ್ನಾಗಿ ಓದಿದ್ರಿ. ಈಗ ತಾವೆಲ್ಲರೂ ಕೂಡ ಈ ವಾಕ್ಯಗಳನ್ನ ಕೇಳಿಸ್ಕೊಳ್ತಾ ಇದ್ದೀರಿ ಅಂತ ನಾನು ಭಾವಿಸ್ತೇನೆ. ಆದ್ರೆ ತಮಗೆ ನಾನೊಂದು ಪ್ರಶ್ನೆ ಕೇಳ್ಬೇಕಂತ ಅನ್ಸ್ತಾ ಇದೆ ನನಗೆ, ಯಾಕೋ ಮನಸ್ಸಿನಲ್ಲಿ. ಕರ್ತನಲ್ಲಿ ಪ್ರಿಯರೇ, ಈ ಫಿಲದೆಲ್ಫಿಯಾ ಸಭೆಗೆ ದೇವರು ಕೋಪವಾಗಿ ಅಥವಾ ದಂಡಿಸುವ ರೀತಿಯಲ್ಲಿ ಅಥವಾ ಶಿಕ್ಷೆ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಏನಾದ್ರೂ ಒಂದು ವಚನ ಅಥವಾ ಒಂದು ಮಾತು ಹೇಳಿದಾರ? ಪ್ಲೀಸ್ ಟೆಲ್ ಮಿ. ಅನ್ಮ್ಯೂಟ್ ಮಾಡ್ಕೊಂಡು ಬೇಕಾದ್ರೆ ಹೇಳಿ. ಗಮನಿಸಿ ನೋಡಿ ಹೇಳಿ, ಪರವಾಗಿಲ್ಲ. ನೋ ಆನ್ಸರ್.
ಓಕೆ, ಸಮಯದ ಅಭಾವ ಇರೋದ್ರಿಂದ ಈ ಕಂಪ್ಲೀಟ್ ಸಮ್ಮರಿನಲ್ಲಿ ಬರುವಂತ ಒಂದೇ ಒಂದು ಮಾತೇನಂತ ಹೇಳಿದ್ರೆ, ಈ ಸಭೆಗೆ ದೇವರ ಕಡೆಯಿಂದ ಒಂದು ಕಂಡೆಮ್ನೇಷನ್ ಇಲ್ಲ, ಒಂದು ಗದರಿಕೆನೂ ಇಲ್ಲ, ಎಲ್ಲ ಕೂಡ ಪ್ರೋತ್ಸಾಹ ಪಡಿಸುವಂತ ವಾಕ್ಯಗಳೇ, ಎಲ್ಲ ಕೂಡ ಮೆಚ್ಚಿಕೊಳ್ಳುವ ವಾಕ್ಯಗಳೇ. ಯಾಕಂದ್ರೆ ಫಿಲಡೆಲ್ಫಿಯಾ ಅಂದ್ರೇನೆ ಅರ್ಥ ಸಹೋದರ ಪ್ರೀತಿ, ಬ್ರದರನ್ ಲವ್. ಬ್ರದರನ್ ಸಭೆಗೆ ಸಂಬಂಧಪಟ್ಟಂತ ಸಂದೇಶದ ಹಾಗೆ ಇರುವಂತಹ ಸಂದೇಶ ಈ ಫಿಲಡೆಲ್ಫಿಯಾ ಸಭೆಯ ಒಂದು ಸಂದೇಶ. ಕರ್ತನಲ್ಲಿ ಪ್ರಿಯರೇ, ನಾವು ಚೆನ್ನಾಗಿ ನೆನಪಿನಲ್ಲಿ ಇಟ್ಕೋಬೇಕು, ಬ್ರದರನ್ ಡಾಕ್ಟರ್ನ್ ಅಂದ್ರೆ ಇದು ಬ್ರದರನ್ಗೋಸ್ಕರ ಹುಟ್ಟಿ ಬಂದಿರೋ ಡಾಕ್ಟರ್ನ್ ಅಲ್ಲ, ಇದು ಬಿಬ್ಲಿಕಲ್ ಡಾಕ್ಟರ್ನ್, ಇದು ಬೈಬಲ್ ಡಾಕ್ಟರ್ನ್, ಸತ್ಯವೇದದ ಒಂದು ಸಂದೇಶ, ಇದು ಸತ್ಯವೇದದ ಒಂದು ಸಿದ್ಧಾಂತ. ಇದು ದಯಮಾಡಿ ನೋಡ್ರಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಒಂದು ವಿಷಯವನ್ನ ನಮಗೆ ಹೇಗೆ ಹೇಳ್ತಾನೆ ಅಂತ. ಫಿಲಡೆಲ್ಫಿಯಾ ಅಂದ್ರೆ ಸಹೋದರ ಪ್ರೇಮ ಅಂತ ಅರ್ಥ. ಅದರ ಚರಿತ್ರೆಯನ್ನ ನಾವು ತಿಳ್ಕೊಳ್ಳಕ್ಕೆ ಹೋಗೋಣ ನಂತರ. ಆದ್ರೆ ಇದರ ಪ್ರಾಮುಖ್ಯತೆ, ಸಹೋದರ ಪ್ರೀತಿ, ಸಹೋದರ ಪ್ರೇಮೆ ಅನ್ನೋದನ್ನ ಹೇಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮುಂಚಿತವಾಗಿ ಹೇಳಿದ್ದಾನೆ, ನಾವು ಆ ನೆಲಗಟ್ಟಿನಲ್ಲಿ ಸ್ಥಾಪಿಸಲ್ಪಟ್ಟಂತ ಸಭೆಗಳಾಗಿರ್ತೇವೆ. ಮತ್ತಾಯನ ಸುವಾರ್ತ 23ನೇ ಅಧ್ಯಾಯ 8ರಿಂದ 12 ವಚನಗಳು. ಆದರೆ ನೀವು ಬೋಧಕರೆನ್ನಿಸಿಕೊಳ್ಳಬೇಡಿರಿ, ಒಬ್ಬನೇ ನಿಮ್ಮ ಬೋಧಕ, ನೀವೆಲ್ಲರೂ ಸಹೋದರರು. ಇದಲ್ಲದೆ ಭೂಲೋಕದ ಯಾರನ್ನು ನಮ್ಮ ತಂದೆ ಎಂದು ಕರೆಯಬೇಡಿರಿ, ಪರಲೋಕದಲ್ಲಿರುವನೇ ನಿಮಗೆ ತಂದೆ ಮತ್ತು ಗುರುಗಳು ಅಂದುಕೊಳ್ಳಬೇಡಿರಿ, ಕ್ರಿಸ್ತನೊಬ್ಬನೇ ನಿಮಗೆ ಗುರು. ನಿಮ್ಮಲ್ಲಿ ಹೆಚ್ಚಿನವನು ನಿಮ್ಮ ಸೇವಕನಾಗಿರಬೇಕು. ತನ್ನನ್ನು ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು. ಸಾಕು ಸಿಸ್ಟರ್, 12ನೇ ವಚನದವರೆಗೂ ಮುಗೀತಲ್ಲ? ಓಕೆ. ಕರ್ತನಾದ ಯೇಸು ಕ್ರಿಸ್ತನ ಹೇಳುವುದೇನೆಂದ್ರೆ, ನೀವು ಬೋಧಕರನ್ಸ್ಕೋಬೇಡ್ರಿ, ಡೋಂಟ್ ಬಿ ಕಾಲ್ಡ್ ಆಸ್ ಯು ಆರ್ ದ ಟೀಚರ್ಸ್. ಆ ಕಾಲಘಟ್ಟದಲ್ಲಿ ಅವರಿಗೆ ಬಹಳ ಅಗ್ರಪೀಠ ಇತ್ತು, ಎಲ್ಲೆಲ್ಲೂ ಅವರಿಗೆ ಒಳ್ಳೆಯ ಸನ್ಮಾನಗಳು, ಹೂಮಾಲೆಗಳು, ಆ ರೀತಿಯ ಒಂದು ಇದಿತ್ತು. ಆದ್ರೆ ಕರ್ತನಾದ ಯೇಸು ಕ್ರಿಸ್ತನ ಹೇಳುವಂತದ್ದು, ನೀವೆಲ್ಲರೂ ಸಹೋದರರು. ನೀವು ಯಾರನ್ನು ಗುರು ಅನ್ನಿಸಬೇಡ್ರಿ, ಯಾರನ್ನು ಫಾದರಿ ಅನ್ನಬೇಡ್ರಿ, ಯಾರನ್ನು ಪೋಪ್ ಅನ್ನಬೇಡ್ರಿ, ಯಾರನ್ನು ರೆವರೆಂಡ್ ಅನ್ಬೇಡ್ರಿ, ಯಾರನ್ನು ಏನು ಈ ಪದಜಾಲಗಳು, ಪಾಸ್ಟರ್ಸ್, ರೈಟ್ ರೆವರೆಂಡ್, ರೆವರೆಂಡ್, ಇವು ಅಲ್ಲ. ಯು ಆರ್ ಆಲ್ ಕಾಮನ್, ನೀವೆಲ್ಲರೂ ಒಂದೇ, ನೀವೆಲ್ಲರೂ ಸಮಾನರು, ಅದಕ್ಕೆ ನೀವು ಸಹೋದರರು. ಈ ಸಹೋದರ ಪ್ರೀತಿ ಹೆಚ್ಚಾಗಿರುವ ಸಭೆ ಫಿಲಡೆಲ್ಫಿಯಾ ಸಭೆ. ಅಟಲಾಸ್ ಅನ್ನುವವನು ತನ್ನ ತಮ್ಮನಿಗೋಸ್ಕರ ಈ ಪಟ್ಟಣವನ್ನು ಕಟ್ಟಿಕೊಡ್ತಾರೆ. ಪ್ರಿಯರೇ, ಫಿಲಡೆಲ್ಫಿಯಾ ಪಟ್ಟಣ ತುಂಬಾ ಸುಂದರವಾಗಿರುವಂತಹ ಪಟ್ಟಣ, ಆದ್ರೆ ಅದು ಭಯಂಕರವಾದ ಭೂಕಂಪಕ್ಕೆ ಒಳಗಾಗಿ ಸಂಪೂರ್ಣವಾಗಿ ಅದು ಲಯವಾಗಿ ಹೋಗಿತ್ತು. ಆದರೆ ಅದನ್ನ ಪುನರ್ ನಿರ್ಮಾಣ ಮಾಡ್ತಾರೆ. ದ್ರಾಕ್ಷ ತೋಟಗಳು ಬಹಳ ಹೆಚ್ಚೆಚ್ಚಾಗಿರುವಂತ ಸ್ಥಳ ಅದು. ಅಂತಹ ಒಂದು ಆ ಪಟ್ಟಣ ಫಿಲಡೆಲ್ಫಿಯಾದಲ್ಲಿ ಇರುವಂತ ಆ ಜನರು, ಅವರ ಒಂದು ಸ್ಥಿತಿ ಎಂಥದ್ದು ಎಂಬುದಾಗಿ ಹೇಳುವಾಗ, ಅದು ಬಹಳ ದೇವನಗರಿ ಅನ್ನೋ ರೀತಿಯಲ್ಲಿ ಕಟ್ಟಿದ್ರಂತೆ. ಅದಕ್ಕೆ ಹೆಸರು ಶಹರ್ ಅಂತ. ಶಹರ್ ಅಂದ್ರೆ ದೇವರ ನಗರ, ದೇವನಗರ ಅನ್ನುವ ರೀತಿಯಲ್ಲಿ ಕಟ್ಟಲ್ಪಟ್ಟಿತ್ತು. ಭೂಕಂಪ ನಡೆದಾದ ನಂತರವೂ ಕೂಡ ಅಂತ ಸುಂದರವಾದ ಪ್ರದೇಶದಲ್ಲಿ ಪ್ರೀತಿ ನೆಲೆಯೂರಿರುವಂತದ್ದು. ಅದಕ್ಕಾಗಿ ದೇವರು ಒಂದು ಮಾತು ಹೇಳ್ತಾರೆ, ನಾವು ಓದಿರೋ ವಾಕ್ಯ ಭಾಗದಲ್ಲಿ, ನಿನ್ನನ್ನು ನಾನು ಪ್ರೀತಿಸಿದ್ದೆನು. ನೋಡ್ರಿ, 9ನೇ ವಚನದ ಕೊನೆ ಭಾಗದಲ್ಲಿ, ನಿನ್ನ ಪಾದಗಳ ಮುಂದೆ ಬೀಳುವಂತೆಯೂ ನಾನು ಪ್ರೀತಿಸಿದ್ದನ್ನು ತಿಳ್ಕೊಳ್ಳುವಂತೆಯೂ ಮಾಡುವೆನು. ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ ಭೂನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು. ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡ್ತಾನೆ.
ಶೋಧನೆ ಬರುತ್ತದೆ ಫಿಲಡೆಲ್ಫಿಯಾ ಸಭೆಗೂ ಕೂಡ. ಆದರೆ ದೇವರ ಒಂದು ವಾಗ್ದಾನ ಏನಿದೆ ಅಂದ್ರೆ, ನಿಮ್ಮನ್ನು ಕಾಪಾಡುದು. ಇಷ್ಟು ಚೆನ್ನಾಗಿ ದೇವರಾತ್ಮನು ನಾವು ಇಲ್ಲಿವರೆಗೂ ಧ್ಯಾನ ಮಾಡಿರುವ ಯಾವ ಸಭೆಗೂ ಕೂಡ ಹೇಳಿಲ್ಲ. ಸ್ಮರಣ ಸಭೆಯಲ್ಲಿ ಬಡತನ ಇತ್ತು, ಕಷ್ಟ ಇತ್ತು, ಅದನ್ನ ಅಪ್ರಿಶಿಯೇಟ್ ಮಾಡಿದ್ರು. 10 ದಿನಗಳ ತನಕ ನಿಮಗೆ ಸಂಕಟವಿರುವುದು, ಸಾಯಬೇಕಾದರೂ ನಂಬಿಕಸ್ಥನಾಗಿರು ಅಂತ ಹೇಳಿದರು. ಆದರೆ ಇಲ್ಲಿಗೆ ಬಂದಾಗ ನಾನು ನಿನ್ನನ್ನು ಕಾಪಾಡುವೆನು, ಶೋಧನೆಯಿಂದ ನಾನು ನಿನ್ನನ್ನು ತಪ್ಪಿಸುವನು. ವಾಟ್ ಎ ಗ್ರೇಟ್ ಸೊಲೇಸ್! ಎಂತ ಒಂದು ಆದರಣೀಯ ಮಾತುಗಳನ್ನ ದೇವರಾತ್ಮನು ಫಿಲಡೆಲ್ಫಿಯಾ ಸಭೆಗೂ ಕೊಡ್ತಿದ್ದಾನೆ ಪ್ರಿಯರೇ. ಇದು ಒಂದು ಮಾದರಿಕರವಾದಂತಹ ಸಭೆ. ಇದೊಂದು ಮಾದರಿಯನ್ನ ನಾವೆಲ್ಲರೂ ಅನುಸರಿಸುವುದಾದ್ರೆ, ಈ ಪ್ರೀತಿಯನ್ನ ನಾವೆಲ್ಲರೂ ಧರಿಸಿಕೊಳ್ಳುವುದಾದ್ರೆ, ಇದು ಎಂತ ಒಂದು ಶ್ರೇಷ್ಠವಾದ ಬ್ರದನ ಸಭೆಯಾಗಿ ಚರಿತ್ರೆಯಲ್ಲಿ ಉಳಿದು ಬಿಡುತ್ತಲ್ವಾ ಕರ್ತನಲ್ಲಿ ಪ್ರಿಯರೇ. ಅಪೊಸ್ತಲನಾದ ಪೌಲ ಈ ಫಿಲಡೆಲ್ಫಿಯಾ ಸಭೆಯ ಗುಣಲಕ್ಷಣೆಗೆ ಸಂಬಂಧಪಟ್ಟಂತ ಒಂದು ಮಾತನ್ನ ಹೇಳ್ತಾನೆ. ರೋಮಾಪುರ 12ನೇ ಅಧ್ಯಾಯ 10-12 ವಚನ ದಯಮಾಡಿ ಓದಿ ಸಿಸ್ಟರ್. ನನ್ನ ಸಮಯ ಮುಕ್ತಾಯ ಆಗ್ತಾ ಇದೆ. 1-2 ವಚನಗಳನ್ನು ಓದುವ. ರೋಮಾಪುರ. ಕ್ರೈಸ್ತ ಸಹೋದರರು, ಅಣ್ಣ ತಮ್ಮಂದಿರ ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಮಾನ ಮರ್ಯಾದೆಯನ್ನು ಒಬ್ಬರಿಗಿಂತ ಒಬ್ಬರು ಮುಂದಾಗಿರಿ. ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ ಆಸಕ್ತ ಚಿತ್ತರಾಗಿ ಕರ್ತನ ಸೇವೆ ಮಾಡುವವರಾಗಿರಿ. ಕ್ರೈಸ್ತರು ನಿರೀಕ್ಷಿಸುವ ಮಹಾಪದವಿಯನ್ನು ನೆನೆಸಿ ಉಲ್ಲಾಸವಾಗಿರಿ. ಉಪದ್ರವದಲ್ಲಿ ಸೈನಿಕರಾಗಿರಿ. ಬೇಸರಗೊಳ್ಳದೆ ಸಾಕು ಸಿಸ್ಟರ್, ಸಾಕು. ಕೆಲವು ಬಿಗಿನಿಂಗ್ ಪದಗಳು ನೀವು ಓದಿದಿರಲ್ಲ, ಅದು ನನಗೆ ಬಹಳ ಇಷ್ಟ ಆಗಿರ್ತಕ್ಕಂಥದ್ದು ವಾಕ್ಯ. ಕ್ರೈಸ್ತ ಸಹೋದರರು ಅಣ್ಣ ತಮ್ಮಂದರಂತೆ ಒಬ್ಬರನ್ನೊಬ್ಬರು ಪ್ರೀತಿಸಿರಿ, ಒಬ್ಬರಿಗಿಂತ ಒಬ್ಬರು ಮಾನ ಮರ್ಯಾದೆ ಕೊಡೋದರಲ್ಲಿ. ಕರ್ತನಲ್ಲಿ ಪ್ರಿಯರೇ, ದಟ್ ಬ್ರದರ್ಲಿ ಲವ್ ಈಸ್ ದ ಮೇನ್ ಥೀಮ್ ಆಫ್ ಫಿಲಡೆಲ್ಫಿಯಾ ಚರ್ಚ್. ಈ ಸತ್ಯ ಹೇಳೋದಕ್ಕೆ ನಾನು ಸಾರ್ದೀಸ್ ಸಭೆಯ ನಂತರದ ಆ ಮತೋದ್ಧಾರಣೆಯ ಪ್ರತಿಫಲವೋ ಎಂಬಂತೆ ಫಿಲಡೆಲ್ಫಿಯಾ ಉಗಮ, ಫಿಲಡೆಲ್ಫಿಯಾ ಸಭೆಯ ಸಹೋದರ ಪ್ರೀತಿ, ಆ ಸಹೋದರರ ಒಂದು ಆ ಬಾಂಧವ್ಯ, ಅದು ನಿಜಕ್ಕೂ ಕರ್ತನಿಗೆ ಬಹಳ ಇಷ್ಟವಾಗಿರುವಂತದ್ದಾಗಿದೆ ಪ್ರಿಯರೇ. ನಾವೊಬ್ಬರನ್ನೊಬ್ಬರು ದೂಷಿಸುವುದಾಗ್ಲಿ, ವಿಮರ್ಶಿಸುವುದಾಗ್ಲಿ, ತಪ್ಪು ಹುಡುಕುವುದಾಗ್ಲಿ ಮಾಡುವುದಾದ್ರೆ ಏನು ಪ್ರಯೋಜನ ಉಂಟು? ಕರ್ತನು ತಾನೇ ಹೇಳಿದಾನೆ, ತಾನು ಸರ್ವೋನ್ನತ ದೇವರು, ಉನ್ನತ ಪರಿಶುದ್ಧ ಸ್ಥಳದಲ್ಲಿರುವಂತಹ ದೇವರು ಸೊಂಟಕ್ಕೆ ಒಂದು ಟವಲನ್ನು ಕಟ್ಟಿಕೊಂಡು, ಒಂದು ಬೋಗಣಿಯಲ್ಲಿ ನೀರನ್ನು ತೆಗೆದುಕೊಂಡು ಶಿಷ್ಯರ ಪಾದಗಳು ಒಬ್ಬೊಬ್ಬರ ಪಾದಗಳು ತೊಳೆಯುತ್ತಾ ಎಂತ ಅದ್ಭುತವಾದ ನಮೂನೆಯನ್ನ, ಆ ಮಾದರಿಯನ್ನ ನಾವು ಯೋಹಾನ್ ಸುವಾರ್ತೆ 1ರಲ್ಲಿ ಮಾತ್ರ ಇಷ್ಟು ಡಿಟೇಲ್ ಡಿಸ್ಕ್ರಿಪ್ಷನ್ ನಾವು ಕಾಣ್ತೀವಿ ಪ್ರಿಯರೇ. ಯಾಕೆ ಸ್ವಾಮಿ ಹಾಗೆ ಮಾಡಿದನು? ಯಾಕೆ ಅಷ್ಟು ದೊಡ್ಡ ದೇವರು, ಸೃಷ್ಟಿಕರ್ತನಾದ ದೇವರು, ವಿಮೋಚನಕರ್ತನಾಗಿರುವ ದೇವರು, ವಿಮೋಚಕನಾಗಿ ಬಂದಂತ ದೇವರು ಈ ರೀತಿಯಾಗಿರ್ಬೇಕಾಗಿತ್ತು ಅಂದ್ರೆ ಫಿಲಡೆಲ್ಫಿಯಾ ಪ್ರೀತಿ ತೋರಿಸಿದಕ್ಕಾಗಿ, ಸಹೋದರ ಪ್ರೀತಿಯನ್ನ ನೆನಪು ಮಾಡ್ಲಿಕ್ಕೋಸ್ಕರವಾಗಿ, ಮನನ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ, ಇದಕ್ಕೋಸ್ಕರವಾಗಿಯೇ ಮತೋದ್ಧಾರಕರು ಪ್ರಾಣಾರ್ಪಣೆ ಮಾಡಿದರು. ಕ್ರಾನ್ಮರ್ ಅವನನ್ನ ಬೆಂಕಿಯಲ್ಲಿ ಸುಡ್ತಿರುವಾಗ ಅವನು ಹೇಳ್ತಾನಂತೆ, ಹೌದು ನಾನು ಹೋಗ್ತಾ ಇದ್ದೇನೆ, ಆದರೆ ದೇವರೇ ನನ್ನ ಆತ್ಮನ ತೆಗೆದುಕೋ, ಆದ್ರೆ ಇವರಿಗೆ ಆತ್ಮಿಕ ಉಜ್ಜೀವನ ಬರ್ಲಿ, ಮೌಢ್ಯತೆಯಿಂದ ಹೊರಬರ್ಲಿ, ಧಾರ್ಮಿಕತೆಯಿಂದ ಹೊರಬಂದು ಆತ್ಮೀಯತೆಯನ್ನು ತರಿಸಿಕೊಳ್ಳ್ರಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅದನ್ನೇ ಹೇಳಿದ್ದು. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 20ನೇ ವಚನದಲ್ಲಿ, ನಿಮ್ಮ ನೀತಿಯು ಶಾಸ್ತ್ರಿಗಳ ನೀತಿಗಿಂತಲೂ ಪರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗಿ ಹೋದರೆ ನೀವು ಪರಲೋಕ ರಾಜ್ಯವನ್ನು ಸೇರಲಾರಿರಿ. ವಾಟ್ ಎ ಬ್ರದರ್ಲಿ ಕಾನ್ಸೆಪ್ಟ್ ಪ್ರಿಯರೇ. ನನ್ನ ಸಂದೇಶದ ಮುಕ್ತಾಯದಲ್ಲಿ ಯೋಹಾನ್ ಸುವಾರ್ತೆ 13ನೇ ಅಧ್ಯಾಯ 34-35 ವಚನಗಳು ಒಮ್ಮೆ ನೋಡಿಕೊಂಡು ನಾವು ಮುಕ್ತಾಯ ಮಾಡಿಕೊಳ್ಳೋಣ. ಯೋಹಾನ್ ಸುವಾರ್ತೆ 13ನೇ ಅಧ್ಯಾಯ 34-35 ವಚನಗಳು. ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ, ಏನೆಂದರೆ ನೀವು
ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳುಕೊಳ್ಳುವರು ಅಂದನು. ಸಾಕು ಸಿಸ್ಟರ್. ಒಬ್ಬರ ಮೇಲೆ ಒಬ್ಬರಿಗೆ ನಿಮ್ಮಲ್ಲಿ ಪ್ರೀತಿ ಇದ್ದರೆ ಆಗ ಜನರು ತಿಳಿದುಕೊಳ್ಳುವರು ನೀವು ನನ್ನ ಶಿಷ್ಯರೆಂಬುದಾಗಿ. ದಟ್ ಈಸ್ ಅನ್ ಎಕ್ಸಾಂಪ್ಲರಿ ವಾಶ್. ಆದ್ರಿಂದ ಫಿಲಡೆಲ್ಫಿಯಾ ಸಭೆಯ ಕುರಿತು ನಾವು ವಚನದ ನಂತರ ವಚನ ಧ್ಯಾನ ಮಾಡಲಿಕ್ಕೆ ಹೋಗುವಾಗ ಒಂದು ಮೈನ್ ಥೀಮ್, ಒಂದು ಸಾಲಿಡ್ ಫೌಂಡೇಶನ್, ಒಂದು ಬೆಡ್ ರಾಕ್ ನೆನಪಿಟ್ಕೊಳ್ಳೋಣ. ಸಹೋದರ ಪ್ರೀತಿ ಇರುವಂತ ಸಭೆ ಫಿಲಡೆಲ್ಫಿಯಾ ಸಭೆ. ದೇವನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇನೆ.